ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿತಿಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನ ಬ್ಯಾನ್ ಮಾಡ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೀವಿ. ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪಿ ಅವಕಾಶವನ್ನ ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನ ಸಮಯವನ್ನ ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪುವಂತ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದ್ರೆ ನಿನ್ನೆ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದ್ದೀವಿ. ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನ ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತಾವಾಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನ ಮಾಡಿಕೊಟ್ಟು ಅವರಿಗೆ ಜೀವನವನ್ನ ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಕನ್ನಡಿಗರು ಸಹ ಕೈಪಟ್ಟಿ ಕುತ್ಕೊಳ್ಳಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಕನ್ನಡ ಸಿನಿಮಾ ಹೊರಗೋಗ್ತಾ ಇದ್ರು ಸಹ ನಾವು ಬೇರೆ ಭಾಷೆಯವರ ಸಿನಿಮಾವನ್ನ ಧಾರಾಳವಾಗಿ ಕರ್ನಾಟಕವನ್ನೇ ಬಿಟ್ಕೊಂಡಿದ್ದೀವಿ. ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಇದರ ಮಧ್ಯಸ್ಥಿಕವನ್ನ ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನ ಬ್ಯಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರ ಹತ್ರ. ಯಾಕೆ ನಮ್ಮನ್ನ ಬೇರೆ ಭಾಷೆಗಳ ಜೊತೆ ಹೋಲಿಸ್ತೀರಾ? ಕನ್ನಡಿಗರು ನಿಮ್ಗೇನಾದ್ರು ದ್ರೋಹ ಮಾಡಿದಾರ? ಇಲ್ಲೇ ಸಂಪಾದನೆ ಮಾಡ್ತೀರಾ? ಇಲ್ಲೇ ಕರ್ನಾಟಕದಲ್ಲಿ ನಿಮ್ಮಲ್ಲಿ ತಮಿಳ್ ಸಿನಿಮಾ ಓಡದೇ ಇದ್ದಾವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮ್ಗೆ ಜೀವನವನ್ನ ಕೊಟ್ಟಂತವರು ಕನ್ನಡಿಗರು. ರಾಜಕೀಯದಲ್ಲಿ ಅಸ್ಥಿರವನ್ನ ಕಂಡುಕೊಂಡಿದ್ದೀರಾ, ಸಿನಿಮಾ ರಂಗದಲ್ಲೂ ಕಂಡುಕೊಂಡಿದ್ದೀರಾ, ವೈಯಕ್ತಿಕ ಜೀವನದಲ್ಲೂ ನಿಮ್ಗೆ ಸ್ಥಿರ ಇಲ್ಲ. ಆದ್ರೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಇತಿಹಾಸ 2000 ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂತ ಕನ್ನಡ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನ ಹೇಳಿದ್ರ ಅಂದ್ರೆ ತಮಿಳುನಾಡಿಗೆ, ನಮ್ಗೆ ಕರ್ನಾಟಕಕ್ಕೆ ತಮಿಳುನಾಡಿನ ತಾಯಿನ ಇದನ್ನ ನಾವು ಉಗ್ರವಾಗಿ ಕೇಳಬೇಕಾಗುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಕ್ಷಮೆಯನ್ನು ಕೇಳಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈ ಹೋರಾಟ ಒಂದ್ ದಿವಸಕ್ಕೆನ ಅಥವಾ ಹೆಂಗೆ? ಈ ಹಿಂದೆ ಸೋನು ನಿಗಮ್ ಅವರ ವಿಚಾರಕ್ಕೆ ಈ ಕಥೆನೂ ಹಂಗೆ ಆಗುತ್ತೆ. ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂದ್ರೆ ಹಿಂದೆ ಅನೇಕ ಸಿನಿಮಾಗಳನ್ನ ತಡೆ ಹೊಡಿದೀವಿ ಪ್ರಾಣವನ್ನ ಕೊಟ್ಟು. ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರ ಕೊಡುಗೆ ಅಪಾರ ಇದೆ. ಧೂಮ್ ಸಿನಿಮಾ ಬಂದಾವಾಗ ಶರ್ವಾಸವನ್ನ ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರು ಲಾಠಿ ಎತ್ತಿಕೊಂಡು ಹೋರಾಟವನ್ನ ಮಾಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ ಮಾಲ್ಗಳಲ್ಲಿ ಬಿಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ. ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನ ಪ್ರಾರಂಭ. ಡೆಡ್ಲೈನ್ ಏನಾದ್ರು ಇದೆಯಾ ಸರ್? ಯಾವಾಗ ಎಲ್ಲಿ ಕ್ಷಮೆ ಕೇಳಬೇಕು ಅನ್ನೋದೇನಾದ್ರು ಡೆಡ್ಲೈನ್ ಇದೆಯಾ? ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳಬೇಕು. ವಾಣಿಜ್ಯ ಮಂಡಳಿ ಇದೆ, ಇಲ್ಲಿ ಅಧ್ಯಕ್ಷರು ಇದ್ದಾರೆ, ಸರ್ಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಅಭಿವೃದ್ಧಿ ಪ್ರಾಧಿಕಾರ ಇರಬೇಕು, ಇದ್ದಾರೆ. ಎಲ್ಲರೂ ಸಹ ಮುಸುರನ್ನ ಎತ್ತಬೇಕು. ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಬೇರೆ ಭಾಷೆ ಚಿತ್ರಗಳಿಗೆ ಮಣೆ ಹಾಕ್ತಾ ಇದಾರೆ, ಮಾಲ್ಗಳಲ್ಲಿ ಕೊಡ್ತಾ ಇದಾರೆ. ಎರಡು ವಾರ ಓಡಿದ್ರೆ ಎತ್ತಾಗ್ತಾರೆ ಬೇರೆ ಸಿನಿಮಾ ಬಂತಂದ್ರೆ. ಇದನ್ನೆಲ್ಲ ಕೇಳೋರು ಯಾರು? ಅದಕ್ಕೆ ಸುಮ್ಮನೆ ಮಾತಲ್ಲಿ ಹೇಳಿದ್ರಾಗಲ್ಲ, ಕಾರ್ಯರೂಪಕ್ಕೆ ಬರ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾರೆ. ಈಗ ಒಂದ್ ಮೊಬೈಲ್ ಬೈಟ್ ಮುಖಾಂತರನೋ ಅಥವಾ ಎಲ್ಲೆಲ್ಲೋ ಚೆನ್ನೈಯಲ್ಲೋ ತಮಿಳುನಾಡಲ್ಲೋ ಇದ್ದು ಕಳಿಸಿದ್ರೆ ತಾವು ಒಪ್ತೀರಾ ಹೇಗೆ? ಖಂಡಿತವಾಗಲೂ ಅದನ್ನ ಒಪ್ಪೋಕ್ಕಾಗಲ್ಲ. ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯ್ತು ಕನ್ನಡಿಗರಂತಲ್ಲಿ ಹೇಳಿದ್ರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲವಾದ್ರೆ ಅವಕಾಶ ಮಾಡಿ ಕೊಡಬಾರದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ನಟರೆಲ್ಲ ಪ್ಯಾನ್ ಇಂಡಿಯಾ ಮೂಡಲ್ಲಿದ್ದಾರೆ, ನೀಚೆ ಬಂದಿಲ್ಲ. ಅವ್ರಲ್ಲಿ ಹೋಗ್ಬೇಕಂತ ಚಿಂತೆ ಇರ್ಬೋದು. ನಮ್ಗೆ ಯಾವುದೇ ಚಿಂತೆ ಇಲ್ಲ. ಯಾರೇ ಬಂದ್ರು ನಾವನ್ನ ಕನ್ನಡದ ಮೂಲಕ ಮಾತಾಡಿದ್ರೆ ಅನೇಕ ಜನರಿಗೆ ಪಾಠವನ್ನ ಕಲಿಸಿದೀವಿ. ಇವತ್ತು ಸಹ ಪಾಠವನ್ನ ಕಲಿಸೋ ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆ ರಜನಿಕಾಂತ್ ಅವರು ಕಾವೇರಿ ವಿಷಯದಲ್ಲಿ ಮಾತಾಡಿದವಾಗ ರಜನಿಕಾಂತ್ ಅವರು ತಪ್ಪಾಯ್ತಂತ ಕೇಳಿದ ಮೇಲೆ ಅವ್ರ ಸಿನಿಮಾಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಸಹ ಕಮಲ್ ಹಾಸನ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಬೇರೆ ಭಾಷೆಗಳ ಜೊತೆ ನಮ್ಮನ್ನು ಹೊಂದಾಣಿಕೆ ಮಾಡಬೇಡಿ. ಇಲ್ಲಿ ಬಂದಿರಾ, ಊಟ ಮಾಡ್ಕೊಂತೀರಾ, ಹೋಗಿ ಬಾಯಿ ಮುಚ್ಕೊಂಡು. ಅದೇ ನಮ್ಮ ಎಚ್ಚರಿಕೆ. ಬಿಆರ್ ಆಗ್ಲಿ ಯಾರೇ ಆಗ್ಲಿ ಅಲ್ಲೂ ಸಹ ಬರ್ತೀವಿ. ಯಾರು ಸಹ ಅದನ್ನ ಬಿಡುಗಡೆ ಮಾಡಬಾರದು ಅನ್ನೋದು